ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ ಒಂದೇ ದಿನದಲ್ಲಿ 18% ಜಿಗಿತ. ಯಾವಾಗ, ಏಕೆ, ಈಗ ಪುನಃ ಆಗುತ್ತಾ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. 2004ರಲ್ಲಿ UPA ಗವರ್ಮೆಂಟ್ ಲೆಡ್ ಬೈ ಕಾಂಗ್ರೆಸ್ ಕೇಮ್ ಟು ಪವರ್ ಆಫ್ಟರ್ 5 years ಆಫ್ NDA ರೂಲ್. 2009ರಲ್ಲಿ ಪುನಃ UPA ಗವರ್ಮೆಂಟ್ ಬಂತು, ಎಲೆಕ್ಷನ್ ಅನ್ನು ವಿನ್ ಆಯಿತು, ಮತ್ತೆ ಸರ್ಕಾರವನ್ನು ಫಾರ್ಮೇಷನ್ ಮಾಡಿತು. ಅದು ಎರಡನೆಯ ಕಾನ್ಸಿಕ್ಯೂಟಿವ್ ವಿನ್ ಆಗಿತ್ತು. ಮಾರುಕಟ್ಟೆ ಓಪನ್ ಆಯಿತು. ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅವತ್ತು ಒಂದು ದೊಡ್ಡ ರೆಕಾರ್ಡ್ ಆಯಿತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಏನು ಅಂತ ಕುತೂಹಲ ಇರ್ಬೋದು. ಇನ್ವೆಸ್ಟರ್ಸ್ ಬಹಳ ಆಪ್ಟಿಮಿಸ್ಟಿಕ್ ಇದ್ರು. ಯಾಕಂದ್ರೆ UPA ಅವರು ಅವರದೇ ಆದಂತ ಸರ್ಕಾರವನ್ನು ಫಾರ್ಮೇಷನ್ ಮಾಡಿದ್ರು, ಲೆಫ್ಟ್ ಪಾರ್ಟೀಸ್ ಅವರ ಯಾವ ಸಹಾಯ ಹಸ್ತವೂ ಇಲ್ಲದೆ. ಆ ರಿಸಲ್ಟ್ ಅನ್ಎಕ್ಸ್ಪೆಕ್ಟೆಡ್ ಇತ್ತು ಮತ್ತು ಮಾರುಕಟ್ಟೆಗೆ ಇದೊಂದು ಪಾಸಿಟಿವ್ ಸರ್ಪ್ರೈಸ್ ಆಗಿತ್ತು. ಯಾಕಂದ್ರೆ ಹೂಡಿಕೆದಾರರಿಗೆ ಒಂದು ಭರವಸೆ ಬಂತು, ಸರ್ಕಾರ ತನ್ನದೇ ಆದಂತ ಒಂದು ಸ್ಟೆಬಿಲಿಟಿಯನ್ನು ಕಂಡುಕೊಳ್ಳುತ್ತೆ ಮತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದೊಡ್ಡ ರ್ಯಾಲಿ ಬಂತು. ಯಾವಾಗ ಅಂತ ಕೇಳ್ಬೋದು, 18ನೇ ತಾರೀಕು ಮೇ 2009. ಆವತ್ತು ಆದಂತ ಘಟನೆಯನ್ನು ಮೆಲುಕು ಹಾಕಬೇಕು ಅಂತಂದ್ರೆ, ನಿಫ್ಟಿ 50 ಇಂಡೆಕ್ಸ್ hit 2 upper circuits for the first time in its history. ಅಂದ್ರೆ ನಿಫ್ಟಿ 50ಗೆ ಒಂದು ಸರ್ಕ್ಯೂಟ್ ಬ್ರೇಕರ್ ಇದೆ, 10% ಮೇಲೆ ಅಥವಾ ಕೆಳಗೆ. ಆ ದಿವಸ ಎರಡು ಅಪ್ಪರ್ ಸರ್ಕ್ಯೂಟ್ ಹೊಡೆಯಿತು, 10%, ಅದಾದ್ಮೇಲೆ ಇನ್ನೊಂದಷ್ಟು ಪರ್ಸೆಂಟ್ ಹೊಡೆಯಿತು. ಅದರಿಂದಾಗಿ ಇದು ಇಂಡಿಯಾದಲ್ಲೇ ಒಂದು ದೊಡ್ಡ ರೆಕಾರ್ಡ್. ಮತ್ತೆ ಟ್ರೇಡಿಂಗ್ ಅನ್ನು ಇಮಿಡಿಯೇಟ್ ಆಗಿ ಹಾಲ್ಟ್ ಮಾಡಿದ್ರು ಟು ಕೂಲ್ ಆಫ್ ಆಸ್ ಪರ್ ದಿ ಸ್ಟಾಕ್ ಎಕ್ಸ್ಚೇಂಜ್ ರೂಲ್ಸ್. Nifty went up by 10% as the markets opened. Trading was halted for 2 hours since there has to be a break if an upper or lower circuit is hit. ಒಮ್ಮೆ ಪುನಃ ಟ್ರೇಡಿಂಗ್ ಅನ್ನು ರೆಸ್ಯೂಮ್ ಮಾಡಿದ ಮೇಲೆ 2 ಗಂಟೆಗಳ ಮೇಲೆ ನಿಫ್ಟಿ ಮತ್ತೊಮ್ಮೆ ಅಪ್ಪರ್ ಸರ್ಕ್ಯೂಟ್ ಹೊಡೆಯಿತು. ಮತ್ತೆ ಅವತ್ತಿನ ದಿನ ಕಂಪ್ಲೀಟ್ ಆಗಿ ಷೇರು ಮಾರುಕಟ್ಟೆಯನ್ನು ಹಾಲ್ಟ್ ಮಾಡಲಾಯಿತು, ಬಂದ್ ಮಾಡಲಾಯಿತು. ಟೋಟಲ್ ನಿಫ್ಟಿ ವೆಂಟ್ ಅಪ್ ಬೈ 17.7% and trading was stopped for the day. Congress party led by UPA government was expected to provide economic relief. ಆ ಸಂದರ್ಭದಲ್ಲಿ ಜನರಿಗೆ ಏನು ಭರವಸೆ ಇತ್ತು ಅಂತಂದ್ರೆ, ಕಾಂಗ್ರೆಸ್ ಪಾರ್ಟಿ ಲೆಡ್ ಬೈ UPA ಗವರ್ಮೆಂಟ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಪ್ರೊವೈಡ್ ಇಕಾನಮಿಕ್ ರಿಫಾರ್ಮ್ಸ್ ಮಾಡ್ತಾರೆ, ರೆಡ್ಯೂಸ್ ಡೆಫಿಸಿಟ್ ಮತ್ತೆ ಬೂಸ್ಟ್ ಗವರ್ಮೆಂಟ್ ಫಂಡ್ಸ್ ಫಾರ್ ಡೆವಲಪ್ಮೆಂಟ್ ಥ್ರೂ PSU ಡಿಸ್ಇನ್ವೆಸ್ಟ್ಮೆಂಟ್ಸ್. ಅವತ್ತಿನ 17.7% ವ್ಯಾಲ್ಯೂಯಲ್ಲಿ ಹೈಯೆಸ್ಟ್ ಗೇನರ್ was the infrastructure stocks ಮತ್ತು ರಿಯಲ್ ಎಸ್ಟೇಟ್ ಸೆಕ್ಟರ್ rallied by 25% in a single day. ಈಗ ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಆಫ್ ಸಮ್ ಸ್ಟಾಕ್ಸ್ ಆನ್ 18th May 2009. ಮೊದಲನೇದು BHEL 33% ಮೇಲಕ್ಕೋಯ್ತು, L&T 30%, DLF 26%, ಯುನಿಟೆಕ್ 29%, ICICI ಬ್ಯಾಂಕ್ 25%, HDFC 23%, ಟಾಟಾ ಮೋಟಾರ್ಸ್ 19%, ರಿಲಯನ್ಸ್ ಇಂಡಸ್ಟ್ರೀಸ್ 23%, ಭಾರತಿ ಏರ್ಟೆಲ್ 23%, ಇನ್ಫೋಸಿಸ್ 13%, TCS 16%, HDFC ಬ್ಯಾಂಕ್ 16%, ಇತ್ಯಾದಿ ಇತ್ಯಾದಿ. ಈಗ ನಿಮ್ಮ ಮುಂದೆ ಗ್ರಾಫಿಕ್ ಡಿಸ್ಕ್ರಿಪ್ಷನ್ ಆಫ್ ನಿಫ್ಟಿ 50 ಗ್ರಾಫ್ ಮೇ 2009 18% ವರೆಗೂ ಮೇಲೆ ಹೋಗಿತ್ತು. ಕ್ಲೋಸಿಂಗ್ ಆನ್ 15th May ಫ್ರೈಡೆ 2009 3672. ಕ್ಲೋಸಿಂಗ್ ಆನ್ 18th May ಮಂಡೇ 2009 4323. ಇವತ್ತು ಈ ವಿಡಿಯೋನ ಮಾಡಿದ್ದು ಯಾಕೆ ಅಂತ ನೀವು ಊಹಿಸಿಕೊಳ್ತೀನಿ ಅಂತ ನಾನು ಯೋಚನೆ ಮಾಡ್ತೇನೆ. ಯಾಕಂತಂದ್ರೆ ಇದೇ ತರದ ಸಿಚುವೇಶನ್ ಈಗಿದೆ. NDA 2 ಸತಿ ಸರ್ಕಾರವನ್ನು ಫಾರ್ಮೇಷನ್ ಮಾಡಿದೆ. ಇದೀಗ 3ನೆಯ ಸತಿ ಸರ್ಕಾರವನ್ನು ಫಾರ್ಮೇಷನ್ ಮಾಡುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಮತ್ತೆ ಹೂಡಿಕೆದಾರರು ಸಂತೋಷಪಟ್ಟು 4ನೇ ತಾರೀಕು ಜೂನ್ ಏನಿದೆ ಮತ್ತು 5ನೇ ತಾರೀಕು ಬೆಳಿಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ಮಾರುಕಟ್ಟೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರೆ ಮತ್ತು ಪಾಸಿಟಿವ್ ಔಟ್ಲುಕ್ ಇದ್ರೆ ಮತ್ತು ಆಪ್ಟಿಮಿಸಮ್ ಇದ್ರೆ, ಆವಾಗಲೂ ಕೂಡ ಬಹುಶಃ ನಿಫ್ಟಿ 2 ಸರ್ಕ್ಯೂಟ್ ಬ್ರೇಕರ್ಗಳನ್ನು ಪಾಸ್ ಆಗಬಹುದು ಎನ್ನುವಂತ ಊಹೆಯನ್ನು ನಾನು ಮಾಡ್ತಾ ಇದ್ದೇನೆ. ನೀವು ಕೂಡ ಬಹುಶಃ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು. ಆದರೆ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸಬೇಕಾಗುತ್ತೆ. ಅಂದಿನ ಸಂದರ್ಭ ಬೇರೆ, ಇಂದಿನ ಸಂದರ್ಭ ಎಂಟೈರ್ಲಿ ಡಿಫ್ರೆಂಟ್. ಯಾಕೆ ಅಂತ ಕೇಳೋದಾದ್ರೆ, ನಂಬರ್ 1, ಎಲೆಕ್ಷನ್ ರಿಸಲ್ಟ್ಸು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, NDA ಬರುತ್ತೆ ಅಂತ. ಈಗ ಎರಡನೇ ಕಾರಣ,
2008ರಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿ ಇಂಡಿಯನ್ ಮಾರ್ಕೆಟ್ ಸುಮಾರು 59% ಕೆಳಗೆ ಬಿದ್ದಿತ್ತು. ಆದ್ದರಿಂದ ರ್ಯಾಲಿ 2009ರಲ್ಲಿ ವಾಸ್ ಅ ರಿಕವರಿ ಫ್ರಮ್ ದಟ್ ಹ್ಯೂಜ್ ಫಾಲ್. ಹಿಸ್ಟ್ರಿ ರಿಪೀಟ್ಸ್ ಅನ್ನುವಂಥದ್ದು ಸ್ಟಾಕ್ ಮಾರ್ಕೆಟಿನ ಒಂದು ವೇದವಾಕ್ಯ. ಆದ್ದರಿಂದ ಹಿಸ್ಟಾರಿಕಲ್ ರೆಕಾರ್ಡ್ಸ್ ತಗೊಂಡ್ರೆ ಇಸ್ ಅ ಗುಡ್ ಚಾನ್ಸ್ post election rally of approximately 15% over the next few months after elections. Results 2004ರಲ್ಲಿ quite unexpected ಇತ್ತು. Reaction in the market may not be very drastic like in 2009 now. ಆದ್ದರಿಂದ ಕಾದು ನೋಡಬೇಕು. ಮುಂದಿನ ದಿನಗಳಲ್ಲಿ ಜೂನ್ 5ನೇ ತಾರೀಕು ಯಾವ ರೀತಿ ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೆ, ರಿಸಲ್ಟ್ಸ್ ಬರೋದು ಜೂನ್ 4ನೇ ತಾರೀಕು. ಆದ್ದರಿಂದ ಮಾರ್ಕೆಟ್ಸ್ ಯಾವಾಗಲೂ ಜನರಿಗೆ ಸರ್ಪ್ರೈಸ್ ಅನ್ನು ಕೊಡ್ತಾ ಇರ್ತವೆ. ಈ ಸತಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಈಗ ಒಂದು ಅನೌನ್ಸ್ಮೆಂಟ್, ಕಡಿಮೆ ಬೆಲೆಯ ಷೇರುಗಳನ್ನು ದೀರ್ಘ ಅವಧಿಗೆ ಕೊಂಡರೆ ಜಾಸ್ತಿ ಲಾಭವೇ? ಒಂದು ಚರ್ಚೆ. ನಾಳೆ ಮಂಗಳವಾರ 26ನೇ ತಾರೀಕು ಮಾರ್ಚು ಯೂಟ್ಯೂಬ್ ಲೈವ್ ರಾತ್ರಿ 9 ಗಂಟೆಗೆ ಎಲ್ಲರಿಗೂ ಸುಸ್ವಾಗತ. ಎಂಟ್ರಿ ಫ್ರೀ ಆಗಿದೆ ಆನ್ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಜೂನ್ 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ಸ್ ಕೌಂಟಿಂಗ್ ಆಗುತ್ತೆ. ಆ ದಿನ ಅದೇ ತರನೇ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ನಿಫ್ಟಿಗೆ ಬರುವಂತ ಚಾನ್ಸಸ್ ಇದೆಯಾ? ನಿಮಗೆ 3 ಚಾಯ್ಸಸ್ ಇದೆ, ಎಸ್, ನೋ, ಡೋಂಟ್ ನೋ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.